ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ವಿವಚ. ಎಲ್ಲ ಜ್ಯೋತಿಷ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಕಟಕ ರಾಶಿಯವರು ಈ ದಿನ ಗುರುವಾರ ಏಕಾದಶಿ ತಿಥಿ, ರೇವತಿ ನಕ್ಷತ್ರ ಬೆಳಗ್ಗೆ 8:17 ಇರ್ತದೆ. ಹಾಗೂ ಅಶ್ವಿನಿ ನಕ್ಷತ್ರ ಮತ್ತು ಶುಭಯೋಗಿಗಳ ಸಂಯೋಗ ಉಂಟಾಗಿರೋದ್ರಿಂದ ಈ ದಿನ ಏಕಾದಶಿ ತಿಥಿಯ ಪವಿತ್ರತೆ 8:17 ಇರುವಂಥ ರೇವತಿ ನಕ್ಷತ್ರದ ಶುಭ ಪ್ರಭಾವ, ನಂತರ ಬರುವಂಥ ಅಶ್ವಿನಿ ನಕ್ಷತ್ರದ ವೇಗದ ಶಕ್ತಿ, ಶೋಭನ ಯೋಗದ ಭಾಗ್ಯದ ಬೆಂಬಲ ಅನ್ನುವಂಥದ್ದು ನಿಮ್ಮ ಜೀವನದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತದೆ. ಉದ್ಯೋಗ, ವ್ಯವಹಾರ, ಹಣಕಾಸಿನ ವಿಚಾರ, ಕುಟುಂಬ, ಆರೋಗ್ಯ ಮತ್ತು ಮನಸ್ಥಿತಿಯಲ್ಲಿ ಏನು ನಡೆಯಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಟಕ ರಾಶಿ ಅಧಿಪತಿಯಾದಂಥ ಚಂದ್ರ ಮತ್ತು ಈ ದಿನದ ಅಧಿಪತಿಯಾದಂಥ ಗುರುವಿನ ಜ್ಞಾನಶಕ್ತಿ ಹಾಗೂ ಚಂದ್ರನ ಭಾವನಾತ್ಮಕ ಶಕ್ತಿ ಸೇರಿ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಕುಟುಂಬದ ಬಗ್ಗೆ ಕಾಳಜಿ ಹೆಚ್ಚಾಗ್ತದೆ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತದೆ, ಜನರೊಂದಿಗೆ ಒಳ್ಳೆಯ ಸಂಬಂಧ ಅನ್ನುವಂಥದ್ದು ಮೂಡುತ್ತದೆ. ಆದ್ದರಿಂದ ಈ ದಿನ ಭಾವನೆಗೆ ವಿವೇಕವನ್ನು ಸೇರಿಸಿದ್ರೆ ಅತ್ಯುತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಶುದ್ಧತೆ, ದೈವದ ಕೃಪೆ, ಆಧ್ಯಾತ್ಮಿಕ ಶಕ್ತಿ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಉಪವಾಸ, ಜಪ, ಧ್ಯಾನವನ್ನು ಮಾಡುವಂಥದ್ದು ಶುಭ ಫಲವನ್ನು ನೀಡ್ತದೆ. ಮನಸ್ಸಿಗೆ ನೆಮ್ಮದಿ ಎನ್ನುವಂಥದ್ದು ಸಿಗ್ತದೆ. ಹಳೆಯ ಗೊಂದಲ ಕಡಿಮೆ ಆಗ್ತದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಬಾಹ್ಯ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ಶುಭ ಸುದ್ದಿ ಎನ್ನುವಂಥದ್ದು ಸಿಗ್ತದೆ. ಹೊಸ ಸಂಪರ್ಕಗಳು ಲಾಭವನ್ನು ತಂದು ಕೊಡ್ತವೆ. 8:17 ಒಳಗಡೆ ಮುಖ್ಯ ಕೆಲಸಗಳನ್ನು ಆರಂಭಿಸಲು ಉತ್ತಮವಾದಂಥ ಸಮಯ. ಹಣಕಾಸಿನ ಬಗ್ಗೆ ಚರ್ಚೆ ಉಂಟಾಗಬಹುದು. 8:17 ನಂತರ ಬರುವಂಥ ಅಶ್ವಿನಿ ನಕ್ಷತ್ರದ ಪ್ರಭಾವ ವೇಗದ ಕಾರ್ಯಸಿದ್ಧಿಯನ್ನು ಉಂಟು ಮಾಡ್ತದೆ. ಹೊಸ ಆರಂಭಕ್ಕೆ ಮಾರ್ಗವನ್ನು ಸೂಚಿಸ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಈ ದಿನ ಪೆಂಡಿಂಗ್ ವರ್ಕ್ಗಳಿಗೆ ಬೇಗ ಮುಗಿಸೋದಕ್ಕೆ ಅವಕಾಶಗಳು ಸಿಗ್ತದೆ. ಹೊಸ ಯೋಜನೆ ಆರಂಭಿಸಲು ಈ ದಿನ ಉತ್ತಮವಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಶೋಭನ ಯೋಗ ಇರೋದ್ರಿಂದ ಗೌರವ ಹೆಚ್ಚಳ ಆಗ್ತದೆ. ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ಎನ್ನುವಂಥದ್ದು. ಸಮಾಜದಲ್ಲಿ ಹೆಸರು ಹೆಚ್ಚಾಗಬಹುದು. ಹೊಸ ಅವಕಾಶಗಳು ಬರಬಹುದು. ಜನರ ಸಹಕಾರ ಸಿಗ್ತದೆ ಎನ್ನುವಂಥದ್ದು ನಮಗಿಲ್ಲಿ ಕಂಡು ಬರ್ತದೆ. ಆದ್ದರಿಂದ ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸಹಕಾರ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ. ಟೀಮ್ ವರ್ಕ್ ಉತ್ತಮವಾಗಿರ್ತದೆ. ಆದರೆ ಆಫೀಸ್ನಲ್ಲಿ ನಡೆಯುವಂಥ ಗಾಸಿಪ್ಗಳ ಬಗ್ಗೆ ಸ್ವಲ್ಪ ದೂರ ಇರೋದನ್ನು ಅಭ್ಯಾಸ ಮಾಡಿ. ಎಮೋಷನಲ್ ಅಂದರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಬೇಡ. ಶಿಕ್ಷಕರಿಗೆ, ಜ್ಯೋತಿಷ್ಯರುಗಳಿಗೆ, ಕೌನ್ಸಲರ್ಗಳಿಗೆ ಉತ್ತಮ ಫಲ ಬರುವಂಥ ಅವಕಾಶಗಳು ಸಿಗಬಹುದು. ಆರೋಗ್ಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಜನರಿಂದ ಪ್ರಶಂಸೆ ಎನ್ನುವಂಥದ್ದು ಸಿಗ್ತದೆ. ಕೆಲಸದಲ್ಲಿ ತೃಪ್ತಿ ಎನ್ನುವಂಥದ್ದು ಇರ್ತದೆ. ಖಾಸಗಿ ಉದ್ಯೋಗ ಮಾಡುವಂಥವ್ರಿಗೆ ಟೀಮ್ ವರ್ಕು ಸಪೋರ್ಟ್ ಸಿಗ್ತದೆ. ರೆಕಗ್ನಿಷನ್ಗೆ ಸಾಧ್ಯತೆ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯವಹಾರ ಮಾಡುವಂಥವ್ರಿಗೆ ವಿಶ್ವಾಸ ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಈ ದಿನ ಹೋಮ್ ಬೇಸ್ಡ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಮನೆಯಲ್ಲೇ ಏನಾದರೂ ಉತ್ಪತ್ತಿ ಮಾಡಿ ಅದನ್ನು ವ್ಯವಹಾರ ಮಾಡುವಂಥವ್ರಿಗೆ, ಹಾಸ್ಪಿಟಲಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಔಷಧಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ಆಹಾರ ವಿಲೇವಾರಿ ಮಾಡುವಂಥವ್ರಿಗೆ, ಕೋಚಿಂಗ್ ಕೆಲಸ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಕೆಲಸ ಮಾಡುವಂಥವ್ರಿಗೆ, ವಾಸ್ತು ಜ್ಯೋತಿಷ್ಯದ ಬಗ್ಗೆ ಕೆಲಸ ಮಾಡುವಂಥವ್ರಿಗೆ ಲಾಭ ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಹಣಕಾಸಿನ ವಿಚಾರದಲ್ಲಿ ಬಂದರೆ ಹಳೆಯ ಹಣದ ಸೂಚನೆ ಬರ್ತದೆ. ಉಳಿತಾಯದ ಬಗ್ಗೆ ಯೋಚನೆ ಮಾಡುವಂಥ ಅವಕಾಶಗಳು ಒದಗಿ ಬರ್ತದೆ ಎನ್ನುವಂಥದ್ದು. ಆದರೆ ಭಾವನಾತ್ಮಕವಾಗಿ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಕೊಳ್ಳಿ. ಕುಟುಂಬದಲ್ಲಿ ನೋಡೋದಾದರೆ ಸಂತೋಷ ಅನ್ನುವಂಥದ್ದು ಇರ್ತದೆ. ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಮಕ್ಕಳು
ಖುಷಿಯನ್ನು ಕೊಡ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಸರ ಮಾಡ್ಕೊಳೋದನ್ನು ಬಿಟ್ಟುಬಿಡಿ. ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ನಿಮಗೆ ತೊಂದರೆ ಕೊಡಬಹುದು, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಬರಬಹುದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಆದ್ದರಿಂದ ಆಹಾರಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಮಾಡಿ, ನಿದ್ರೆ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ. ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಿ. ಭಾವನಾತ್ಮಕ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬೇಡ. ಶುಭ ಸಮಯ ಯಾವುದಿರ್ತದೆ? ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಸಂಜೆ 11, ಮಧ್ಯಾಹ್ನ 11:15ರಿಂದ 1:15ರವರೆಗೆ, ಸಂಜೆ 5:50ರಿಂದ 7:15ರವರೆಗೆ ಶುಭ ಸಮಯ ಅನ್ನುವಂಥದ್ದು ಇರ್ತದೆ. ಈ ದಿನ ಪರಿಹಾರಕ್ಕಾಗಿ ಚಂದ್ರನಿಗೆ ಹಾಲನ್ನು ಅರ್ಪಿಸಿ. ಕೊನೆಗೊಂದು ಕಿವಿ ಮಾತು: ಭಾವನೆ, ವಿವೇಕ ಮತ್ತು ದೈವದ ಕೃಪೆಯಿಂದ ಯಶಸ್ಸು ಲಭ್ಯವಾಗ್ತದೆ. ಮನಃಶಾಂತಿ ಮತ್ತು ಭಾಗ್ಯವನ್ನು ಬೆಂಬಲಿಸುವ ಶುಭ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ಕೊಟ್ಟಿದ್ರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.